Sunshine, blue skies. I gotta cry. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. DPA ಕ್ರಿಯೇಷನ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಪಯಣ ಇವತ್ತು ಚಿಕ್ಕಮಗಳೂರಿನ ಕಡೆಗೆ. ಈ ಕ್ಲೈಮೇಟ್ಗೆ ಸರಿ ಹೊಂದಂತ ಜಾಗ ಅಂತಂದ್ರೆ ಚಿಕ್ಕಮಗಳೂರು. ಬನ್ನಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈಗ ಚಿಕ್ಕಮಗಳೂರಿನಲ್ಲಿ ಮುಳ್ಳಯ್ಯನಗಿರಿ ಪ್ಲೇಸ್ಗೆ ಹೋಗ್ತಾ ಇದೀವಿ. ಅದಂತೂ ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬೋದು. ಮೈಸೂರಿಂದ ಬರೋರಿಗೆ 204 ಕಿಲೋಮೀಟರ್ ದೂರವಾಗುತ್ತೆ, ಹಾಗೂ ಬೆಂಗಳೂರಿಂದ ಬರೋರಿಗೆ 275 ಕಿಲೋಮೀಟರ್ ದೂರವಾಗುತ್ತೆ. ಹಾಗೂ ಈ ಮುಳ್ಳಯ್ಯನಗಿರಿ ಪೀಕ್ ಬಂದು ಕರ್ನಾಟಕದಲ್ಲೇ ಹೈಯೆಸ್ಟ್ ಪೀಕ್ ಅಂತಾನೆ ಹೇಳ್ಬೋದು. ಹಾಗೂ ನೀವು ನೋಡ್ತಾ ಇರ್ಬೋದು ನಾವು ಹೋಗ್ತಾ ಇರೋ ರೋಡ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೂ ಸುತ್ತಮುತ್ತಲಿನ ಸೀನರಿಗಳನ್ನೆಲ್ಲ ನಾವು ಎಂಜಾಯ್ ಮಾಡ್ತಾ ಹೋಗ್ಬೋದು. ಒಂದು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ನ ಪಡಿಬಹುದು ಅಂತಾನೆ ಹೇಳ್ಬೋದು. ನಾವ್ ಈ ಮುಳ್ಳಯ್ಯನಗಿರಿಗೆ ಬರ್ಬೇಕಂತಂದ್ರೆ ಅರ್ಲಿ ಮಾರ್ನಿಂಗ್ ಪ್ಲಾನ್ ಮಾಡ್ಕೊಂಡು ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾರ ನೆಕ್ಸ್ಟ್ ಬರೋರಿದ್ರೆ ಅರ್ಲಿ ಮಾರ್ನಿಂಗ್ ಒಂದು 5:30-6 ಗಂಟೆ ಅಷ್ಟೊತ್ತಿಗೆ ಬರ್ತಾರ ಪ್ಲಾನ್ ಮಾಡ್ಕೊಂಡು ಬನ್ನಿ. ತುಂಬಾನೇ ಚೆನ್ನಾಗಿರುತ್ತೆ. ಹಿಮಗಳಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಸೀನರಿನ ನೋಡ್ಬೋದು ನೀವು. ಹಾಗೂ ನಾವು ಚಿಕ್ಕಮಂಗ್ಳೂರ್ಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ರೋಡ್ ಜರ್ನಿ ಮಾಡೋದಿದೆಯಲ್ಲ, ಅದಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಬನ್ನಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೂ ಚಿಕ್ಕಮಂಗ್ಳೂರಿಂದ ಮುಳ್ಳಯ್ಯನಗಿರಿಗೆ 33 ಕಿಲೋಮೀಟರ್ ದೂರವಾಗುತ್ತೆ. ಆದ್ರಿಂದ ಇಲ್ಲಿಗೆ ಯಾವುದೇ ರೀತಿಯಾದ ಬಸ್ ವ್ಯವಸ್ಥೆ ಇರೋದಿಲ್ಲ. ನಾವು ಓನ್ ವೆಹಿಕಲ್ ಅಲ್ಲೇ ಹೋಗ್ಬೇಕಾಗುತ್ತೆ. ಹಾಗೂ ಅಲ್ಲಿ ರೆಂಟೆಡ್ ಬೈಕ್ ಗಳು ಸಿಗುತ್ತೆ, ಹಾಗೂ ಸಫಾರಿ ಜೀಪ್ ಗಳಿರುತ್ತೆ. ನಮ್ಗೆ ಯಾವ್ದಾರ ಅನುಕೂಲ ಆಗುತ್ತೆ ನಾವು ಅದರಲ್ಲಿ ಹೋಗ್ಬೋದು. ನಮ್ಗೆ ಒಂದು ಕೈಮರ ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ಬೈಕ್ಗೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ, ಹಾಗೂ ಕಾರ್ಗೆ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕನೂ ಓಪನ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅಲೋ ಇರೋದಿಲ್ಲ. ಯಾಕಂದ್ರೆ ಇದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನೈಟ್ ಅಲ್ಲಿ ಯಾರನ್ನೂ ಅಲೋ ಮಾಡೋದಿಲ್ಲ. ಇಲ್ಲಿಂದ ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗೋ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನೋಡೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡ್ಬೋದು ಸುತ್ತಮುತ್ತ ಮರಗಳಿಂದನೇ ಆವರಿಸಿರುತ್ತೆ. ಪ್ರಕೃತಿನ ಸವಿಯೋದಕ್ಕೆ ಇದೊಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಬನ್ನಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಳ್ಳಯ್ಯನಗಿರಿ ಪೀಕ್ ಘಾಟ್ ಸೆಕ್ಷನ್ ನೋಡಿದ್ರೆ ನಾವು ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ತುಂಬಾ ಚೆನ್ನಾಗಿದೆ ಅಂತ ಫೀಲ್ ಆಗುತ್ತೆ. ಯಾಕಂದ್ರೆ ಸುತ್ತಮುತ್ತ ಇರೋ ಪ್ರಕೃತಿನ ನೋಡಿದ್ರೆ ತುಂಬಾನೇ ಖುಷಿ ಕೊಡುತ್ತೆ. ನಮ್ಗೆ ಯಾವುದೇ ಸ್ಟ್ರೆಸ್ ಇದ್ರು ನಮ್ಗೆ ಎಲ್ಲ ಮರೆಯಂತ ಜಾಗ ಅಂತಾನೆ ಹೇಳ್ಬೋದು. ಹಾಗೂ ನಾವು ರೋಡ್ ಮಧ್ಯ ಹೋಗ್ತಾಗೆ ಸುಮಾರು ಕಡೆ ನಮಗೆ ವ್ಯೂ ಪಾಯಿಂಟ್ಗಳು ಸಿಗುತ್ತೆ. ಅಲ್ಲಿ ನಾವು ಗಾಡಿನ ಸ್ಟಾಪ್ ಮಾಡಿ ಫೋಟೋ ವಿಡಿಯೋಗಳನ್ನ ಕ್ಲಿಕ್ ಮಾಡಿ ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಹಾಗೆ ಸೇಫ್ ಆಗಿರ್ಬೇಕು. ಮಧ್ಯ ಮಧ್ಯದಲ್ಲಿ ಗಾಡಿಗಳು ತುಂಬಾನೇ ಓಡಾಡ್ತಾ ಇರುತ್ತೆ. ಸೇಫ್ ಆಗಿ ನೋಡ್ಕೊಂಡು ನಾವು ವಿಡಿಯೋ ಫೋಟೋ ಶೂಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ಬೆಟ್ಟದ ಒಂದು ಅದ್ಭುತವಾದಂತ ವ್ಯೂ ಪಾಯಿಂಟ್ ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡ್ತಾ ಇದ್ರೆ ನಮ್ಗೆ ಯಾವುದೇ ರೀತಿಯಾದಂತ ಬೇಜಾರಿದ್ರು ಎಲ್ಲ ಮರ್ತೋಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿರೋಂಥ ಪ್ರಕೃತಿನ ನಾವಿಲ್ಲಿ ನಿಂತ್ಕೊಂಡು ಸವಿಬಹುದು.
skirt. I gotta cry. The man ain't supposed to cry. Listen. Listen. I love you. That sounds right. I wish you would wait. The man ain't supposed to. ಫೈನಲ್ ಆಗಿ ನಾವು ಮುಳ್ಳಯ್ಯನಗಿರಿ ಬೆಟ್ಟನ ರೀಚ್ ಆದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಟ್ಟ ಅಂತ. ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಅಲ್ಲಿ ರೋಡ್ ತರ ಕಾಣಿಸ್ತಾ ಇರೋದೆಲ್ಲ ಮೆಟ್ಲುಗಳು. ಆ ಮೆಟ್ಲುಗಳನ್ನ ಹತ್ತಿ ನಾವು ಬೆಟ್ಟ ರೀಚ್ ಆಗ್ಬೇಕಾಗುತ್ತೆ. ಹಾಗೂ ಇದು ನಾವು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಬಟ್ ನೀವೇನಾರ ಬರೋರಿದ್ರೆ ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಕ್ಕೆ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುವಂತ ಅದ್ಭುತವಾದ ದೃಶ್ಯನ ನೋಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ನಾವು ಇಲ್ಲೇ ಕಳೆದೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ಆ ದೃಶ್ಯ ನೋಡೋದಕ್ಕೆ. ಹಾಗೂ ಪಾರ್ಕಿಂಗ್ಗೆ ಇಲ್ಲೇ ಕೆಳಗಡೆನೆ ಜಾಗ ಇರುತ್ತೆ, ಪಾರ್ಕಿಂಗ್ ಮಾಡಿಕೊಂಡು ಬೆಟ್ಟನ ಹತ್ತಬೇಕು. ಬನ್ನಿ ನೋಡೋಣ. ಪಾರ್ಕಿಂಗ್ ವ್ಯವಸ್ಥೆ ಈ ರೀತಿಯಾಗಿರುತ್ತೆ. ನೋಡ್ಬೋದು ಗಾಡಿ, ವ್ಯಾನ್ಸ್, ಕಾರ್ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿ ನಾವು ಬೆಟ್ಟನ ಹತ್ತಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಈ ರೀತಿಯಾಗಿರುತ್ತೆ. ಹಾಗೂ ಅಲ್ಲೇನೆ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಿ ತಿಂಡಿಗಳು, ಸಮ್ ಐಟಮ್ಸ್ ಎಲ್ಲ ಇಲ್ಲೇ ಇದೆ, ನೋಡಿ ತಗೋಬಹುದು ಬೇಕಿದ್ರೆ. ನಾವು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಬೆಟ್ಟನ. ನಾವಿಲ್ಲಿಂದ ಹತ್ಬೇಕಾಗುತ್ತೆ. ಬೆಟ್ಟ ಹತ್ಬೇಕಾದ್ರೆ ನೋಡ್ಬೋದು ಸ್ಟೆಪ್ಸ್ಗಳು ನಮಗೆ ಈ ರೀತಿಯಾಗಿರುತ್ತೆ. ಇದೊಂದು ಸುಮಾರು 400ರಷ್ಟು ಮೆಟ್ಲುಗಳಿರ್ತದೆ. ನಾವು ಈ ಮೆಟ್ಲುಗಳನ್ನ ಹತ್ತಿ ಆ ಬೆಟ್ಟನ ರೀಚ್ ಆಗಬೇಕಾಗುತ್ತೆ. ಗಾಳಿ ನೋಡ್ಬೋದು ನೀವು, ಎಷ್ಟು ತಣ್ಣನೆ ಗಾಳಿ ಹೊಡಿತಾ ಇತ್ತು ಅಂದರೆ ಅಷ್ಟು ಥಂಡಿ ಗಾಳಿ ಬೀಸ್ತಾ ಇತ್ತು. ಈ ಇದೆಯಲ್ಲ, ಇದೆಲ್ಲ ವ್ಯೂ ಪಾಯಿಂಟ್ಸು. ಇಲ್ಲಿ ಬೆಳಿಗ್ಗೆನೆ ಬಂದರೆ ಮಾತ್ರ ಅದ್ದೂರಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಮಗೆ ಹಿಮದಿಂದನೇ ತುಂಬಿರುತ್ತೆ. Listen. I love you. That sounds right. I wish you would wait. The man ain't supposed to cry. I gotta cry. ನೋಡ್ಬೋದು ನಮ್ಗಿಲ್ಲಿ ಕಾಣಿಸ್ತಾ ಇರೋದೇನೆ ಮುಳ್ಳಯ್ಯನಗಿರಿ ಮಠ, ಅಂದ್ರೆ ಮುಳ್ಳಯ್ಯನಗಿರಿ ದೇವಾಲಯ. ನೋಡೋಣ ಬನ್ನಿ. ಹಾಗೂ ನಮ್ಗಿಲ್ಲರ ದೇವರು ಬಂದು ಮುಳ್ಳಯ್ಯನವರು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮಂಟಪದಲ್ಲಿ ಅವರು ಇಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಹಾಗೂ ದೇವಾಲಯನ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಂದು ಕಲ್ಲುಗಳಿಂದಾನೇ ನಿರ್ಮಾಣ ಮಾಡಿರುವಂತ ದೇವಾಲಯ ಇದು. ನಾವು ಚಪ್ಪಲಿಗಳನ್ನ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ. ಹಾಗೂ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ಬರೀ ಕಲ್ಲುಗಳಿಂದಾನೇ ಜೋಡಿಸಿದ್ದಾರೆ ಅಂತ ಕಾಣಿಸುತ್ತೆ. ಇದನ್ನ ಮುಟ್ಟಿದ್ರೆ ನಮ್ಗೆ ಎಷ್ಟು ತಣ್ಣನೆ ಫೀಲ್ ಆಗುತ್ತೆ ಅಂತಂದ್ರೆ ಅಷ್ಟು ಕೋಲ್ಡ್ ಇರುತ್ತೆ ಆ ಕಲ್ಲುಗಳೆಲ್ಲ. ಅಷ್ಟು ಚೆನ್ನಾಗಿದೆ, ತುಂಬಾ ಹಳೇ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಹಾಗೂ ಈ ಸ್ಥಳದ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಸ್ಥಳವು 900 ವರ್ಷಗಳ ಹಿಂದೆ ನಿರ್ಮಾಣವಾದಂತ ಸ್ಥಳ. ದೇವರು ಮುಳ್ಳಯ್ಯನವರು ಅವರು ಇಲ್ಲೇನೆ ತಪಸ್ಸನ್ನ ಮಾಡ್ತಿದ್ದಂತ ಸ್ಥಳ ಅಂತಾನೆ ಹೇಳ್ಬೋದು. ಅವರು ತಪಸ್ಸನ್ನ ಮಾಡ್ತಾನೆ ಜೀವಂತವಾಗಿ ಲಿಂಗೈಕ್ಯರಾದ್ರಂತೆ. ಆದ್ರಿಂದಾನೆ ಈ ಸ್ಥಳಕ್ಕೆ ಮುಳ್ಳಯ್ಯನಗಿರಿ ಮಠ ಅಂತ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಹಾಗೂ ಈ ದೇವಾಲಯವು, ಈ ಬೆಟ್ಟವು ಸುಮಾರು ಸಮುದ್ರ ಮಟ್ಟದಿಂದ 6317 ಅಡಿ ಎತ್ತರದಲ್ಲಿದೆ ಅಂತ ಹೇಳಲಾಗುತ್ತೆ. ಹಾಗೂ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ತುಂಬಾ ದೊಡ್ಡದಾದಂತ ಜಾತ್ರೆ ನಡೆಯುತ್ತೆ. ಹಾಗೂ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಸೇರ್ತಾರೆ. ಹಾಗೂ ದಾಸೋಹನು ಸಹ ಇಲ್ಲಿ ಏರ್ಪಾಡಾಗಿರುತ್ತೆ. ಹಾಗೂ ಪ್ರತಿ ಸೋಮವಾರ ಮತ್ತು ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಪೂಜೆನೂ ಸಹ ನಡೀತಾ ಇರುತ್ತೆ. That sounds right. I wish you would wait. The man ain't supposed to cry. ಹಾಗೂ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ದೇವಾಲಯ. ಅಲ್ಲಿರುವಂತ 2 ಕಲ್ಲುಗಳು ಕಾಣಿಸ್ತಿದೆಯಲ್ಲ, ಅಲ್ಲಿ ಜಾತ್ರಾ ಸಮಯದಲ್ಲಿ ಅಲ್ಲೇನೆ ಪಲ್ಲಕ್ಕಿನ ಇಡಂತ ಜಾಗ. ಹಾಗೂ ಇಲ್ಲೆಲ್ಲ ಕಾಫಿ ಬೀಜ ಎಲ್ಲ ಒಣಗಾಕಿದ್ದಾರೆ ನೋಡ್ಬೋದು.
ನಾವಿಲ್ಲಿ ಏನ್ ನೋಡ್ತಾ ಇದೀವಿ, ಈ ಕಂಬಗಳ ಮೇಲೆ ಪಲ್ಲಕ್ಕಿನ ಇಡ್ತಾರೆ. ಇಲ್ಲೆಲ್ಲ ಅಲಂಕಾರ ಮಾಡಿ ಪಲ್ಲಕ್ಕಿನ ಇಡ್ತಾರೆ. ನೋಡ್ಬೋದು ಜಾತ್ರಾ ಸಮಯದಲ್ಲಿ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರಂತೆ. ನೋಡಿದ್ರಲ್ಲ, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.